ನಮಸ್ಕಾರ ಸ್ನೇಹಿತರೆ, ಪರ್ವತ ಟಿವಿಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಮಾತಾಡಿ ರಾಜು. ಸ್ನೇಹಿತರೆ, ಕಳೆದ ಒಂದು 3-4 ದಿನಗಳ ಹಿಂದೆ ವಿಜಯಾನಂದ್ ಅವರು HD ಕುಮಾರಸ್ವಾಮಿ ಅವರ ಮುಂದೆ ತಟ್ಟೆನಲ್ಲಿ ನೀರಿಟ್ಕೊಂಡು ಕೊಟ್ಟರು ಅಂತೇಳಿ ನಾನು ತುಂಬ ಆಕ್ರೋಶಭರಿತವಾಗಿ ಮಾತನಾಡಿದ್ದೆ. ಯಾಕಂದರೆ ವಿಜಯಾನಂದ್ ಅವರ ಕುಟುಂಬದ ಹಿನ್ನೆಲೆ, KV ಶಂಕರೇಗೌಡರ ತಾಕತ್ತು ಮತ್ತು ಅವರ ಪುತ್ರ ಅಂದರೆ ವಿಜಯಾನಂದ್ ಅವರ ತಂದೆ ಸಚ್ಚಿದಾನಂದ ಅವರ ತಾಕತ್ತು, ಆ ಎರಡೂ ವ್ಯಕ್ತಿಗಳ ಕೊಡುಗೆ, ಅದರಲ್ಲೂ KV ಶಂಕರೇಗೌಡರ ಕೊಡುಗೆ ಮಂಡ್ಯ ಜಿಲ್ಲೆಗೆ ಏನಿದೆ ಅದರ ಆಧಾರದ ಮೇಲೆ ನಾನು ಮಾತನಾಡಿದ್ದೆ. ಜೊತೆಗೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ವಿಜಯಾನಂದ ಅವರು ಮತ್ತು ನನ್ನ ನಡುವೆ ಇರತಕ್ಕಂಥ ಬಾಂಧವ್ಯ, ಪ್ರೀತಿ, ಸಲುಗೆ, ಆ ಕಾರಣದಿಂದ ಅವ್ರನ್ನ ನೇರವಾಗಿ ಬೈಯುವಷ್ಟು ಅಧಿಕಾರ ನನಗಿದೆ ಅಂತ ತಿಳ್ಕೊಂಡು ನಾನು ಆ ಮಾತುಗಳನ್ನ ಆಡಿದ್ದೆ. ಆನಂತರ ವೈಯಕ್ತಿಕವಾಗಿ ಅವ್ರ ಜೊತೆ ನಾನು ಮಾತನಾಡಿದೆ, ನೇರವಾಗಲ್ಲ, ಮೆಸೇಜ್ ಮೂಲಕ. ಅವ್ರ ಮನಸ್ಸಲ್ಲಿ ಬೇಸರ ಆಗಿದ್ರು ನಿಮ್ಮ ಅಧಿಕಾರ ಅದು ಅಂತ ಅವರು ಒಪ್ಕೊಂಡ್ರು. ಅದು ಅವರ ದೊಡ್ಡತನ. ಒಬ್ಬ ದೊಡ್ಡ ರಾಜಕಾರಣಿಯ ಕುಟುಂಬದಿಂದ ಬಂದಂಥ ಒಬ್ಬ ವ್ಯಕ್ತಿಗೆ, ಅಂದರೆ ವಿಜಯಾನಂದ ಅವರಿಗೆ, ಅಂಥದ್ದನ್ನು ಅರ್ಥೈಸ್ಕೊಂಡು ಸಹಿಸ್ಕೊಳ್ಳೋವಂಥದ್ದು, ಅರಿಸ್ಕೊಳ್ಳೋವಂಥದ್ದು ತಾಕತ್ತಿದೆ ಅನ್ನೋದು ನಿಜವಾಗ್ಲೂ ದೊಡ್ಡತನ. ನನಗೆ ಅದು ತುಂಬ ಖುಷಿ ಆಯಿತು. ನಾನು ಮಾತನಾಡಿದ್ರಲ್ಲಿ ಏನಾದರೂ ತಪ್ಪು ಅನಿಸಿದರೆ ವಿಜಯಾನಂದ ಅವ್ರನ್ನ ನಾನು ನೇರವಾಗಿ ಭೇಟಿ ಮಾಡಿ ಕ್ಷಮೆ ಕೇಳಿಗೂ ನಾನು ರೆಡಿ ಇದ್ದೀನಿ. ಆ ಮಾತನ್ನ ಅವರು ಕೂಡ ನಾನು ಹೇಳಿದ್ದೀನಿ. ಆದರೆ ಅದಕ್ಕೆ ಅವರು ಸಿದ್ಧರಾಗಿಲ್ಲ. ನಾನು ಮಾತನಾಡಿದ್ರಿಂದ ಅವರ ಹಲವಾರು ಅಭಿಮಾನಿಗಳಿಗೆ ಬೇಸರ ಆಗಿರಬಹುದು, ಜೊತೆಗೆ ಅವರ ವಿರೋಧಿಗಳಿಗೆ ಖುಷಿ ಆಗಿರ್ಬೋದು. ಯಾರನ್ನ ಖುಷಿಪಡಿಸ್ಲಿಕ್ಕೆ ಅಥವಾ ಯಾರನ್ನ ಸಂತೋಷಪಡಿಸ್ಲಿಕ್ಕೆ ನಾನು ಮಾತನಾಡಿದ್ದಲ್ಲ. ನಮ್ಮ ಮಂಡ್ಯ ಜಿಲ್ಲೆಯ ಸ್ವಾಭಿಮಾನ, ಗೌರವ, ಘನತೆ ವಿಚಾರಕ್ಕೋಸ್ಕರ ನಾನು ಮಾತುಗಳನ್ನ ಮಾಡಿದ್ದೆ. ಸೊ ಈಗ ಅಂಥದ್ದೇ ಒಂದು ಪ್ರಶ್ನೆ ಉದ್ಭವಿಸಿದೆ ಸ್ನೇಹಿತರೆ. ಅದೇನಂತಂದರೆ, ಮದ್ದೂರಿನ ಶಾಸಕ KM ಉದಯ್ ಅಂತೇಳಿ ಅವರು ಯಾವ ಮೂಲದಲ್ಲಿ ಸಂಪಾದನೆ ಮಾಡ್ಕೊಂಡು ಬಂದಿದ್ದಾರೆ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಬಟ್ ಇವತ್ತು ಕೋಟ್ಯಾಧಿಪತಿ ಆಗಿದ್ದಾರೆ. ಈಗ ಮದ್ದೂರು ಕ್ಷೇತ್ರದ ಜನತೆ ಅವ್ರನ್ನ ಶಾಸಕರು ಅಂತ ಒಪ್ಕೊಂಡಿದ್ದಾರೆ. ಸಾಕಷ್ಟು ಮತಗಳ ಅಂತರದಿಂದ TC ತಮ್ಮಣ್ಣವರ ವಿರುದ್ಧ ಅವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಸೊ ಇವಾಗ ಲೋಕಸಭೆ ಚುನಾವಣೆ ಬಂದಿದೆ. ಲೋಕಸಭೆ ಚುನಾವಣೆಯಲ್ಲಿ ಸ್ಟಾರ್ ಚಂದ್ರು ಅವ್ರ ಪರ ಮತಯಾಚನೆ ಮಾಡ್ತಿದ್ದಾರೆ. ಮತಯಾಚನೆ ಮಾಡಲಿ, ಬೇಡ ಅಂತ ಹೇಳಲ್ಲ. ಅವರ ಪಕ್ಷದ ಕಾರ್ಯಕ್ರಮಗಳು ಏನಿದೆ, ಪಕ್ಷದ ಕೊಡುಗೆಗಳು ಏನಿದೆ, ಅದ್ರ ಬಗ್ಗೆ ಅದನ್ನು ಮುಂದಿಟ್ಕೊಂಡು ಪ್ರಚಾರ ಮಾಡಲಿ. ಆದರೆ ಈ ಉದಯ್ ಎಷ್ಟು ಮಿತಿ ಮೀರಿದ್ದಾನೆ ಅಂದರೆ, ತಾನೇನೋ ಸ್ವರ್ಗಲೋಕದಿಂದನೇ ಉದಯಿಸಿದ್ದೀನಿ ಅನ್ನೋಂಥ ಅಹಂಕಾರದಿಂದ ಮೆರೀತಿದ್ದಾನೆ. ಆತ DC ತಮ್ಮಣ್ಣವ್ರ ಬಗ್ಗೆ ಮಾತಾಡಿದ್ದಾನೆ. ಮಾಜಿ ಶಾಸಕರು, ಮಾಜಿ ಸಚಿವರು, ಮದ್ದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರ ಬಗ್ಗೆ ಮಾತಾಡಿದ್ದಾನೆ. ತಮ್ಮಣ್ಣ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಆಸ್ತಿಯಲ್ಲಿ ಬಂತು, ನಾನು ಶ್ರಮಪಟ್ಟು ಸಂಪಾದನೆ ಮಾಡಿದ್ದೀನಿ ಅಂತ. ಹೌದಪ್ಪ ಉದಯ, ತಮ್ಮಣ್ಣ ಲೂಟಿ ಮಾಡಿದ್ದಾನೆ, ಒಪ್ಕೋತೀವಿ. ತಮ್ಮಣ್ಣ ಎಲ್ಲಿ ಆಸ್ತಿ ಸಂಪಾದನೆ ಮಾಡ್ದ ಅನ್ನೋದನ್ನು ತನಿಖೆಗೊಳಪಡಿಸೋಣ. ನೀವೇ ಆಗ್ರಹ ಮಾಡಿ. ನಿಮ್ಮದೇ ಸರ್ಕಾರ ಇದೆ, ನೀನೇ ಕುಮಾರಸ್ವಾಮಿ ಸರ್ಕಾರನ ಕೆಡಗಿ ಎಲ್ಲವನ್ನೂ ಮಾಡಿದ್ಯಾ, ದೊಡ್ಡ ಸಾಧಕ ನೀನು. ತನಿಖೆ ಮಾಡಲಿಕ್ಕೆ ಒಪ್ಸು. ನಿಮ್ಮ ಸಿದ್ದರಾಮಯ್ಯನಿಗೆ ಹೇಳ್ಬಿಟ್ಟು ತಮ್ಮಣ್ಣ ಲೂಟಿ ಮಾಡಿದರೆ ಜೈಲು ಕಳಿಸ್ರಿ, ನಿಮಗೆ ತಾಕತ್ತಿದೆಯಲ್ವಾ. ಹಂಗಿದ್ರೆ ಅವ್ನು ಕಳ್ತನ ಮಾಡಿದ್ರೆ ಸರಿ ಅಂತ ಒಪ್ಕೊಂಡಿದ್ಯಾ ನೀನು. ಹಾಗಿದ್ರೆ ನೀನು ಸಂಪಾದನೆ ಮಾಡಿದೆ. ಕೇವಲ 700 ರೂಪಾಯಿ 800 ರೂಪಾಯಿಗೆ ಸಾಲ ತೀರ್ಸಕ್ಕಾಗದೆ ಕದ್ದು ಊರು ಬಿಟ್ಟು ಹೋದಂತ ನೀನು ಇವತ್ತು ಕೋಟ್ಯಾಂತರ ರೂಪಾಯಿ ಒಡೆಯ. ವೇರ್ ಇಟ್ ಇಸ್ ಕಮ್. ತಮ್ಮಣ್ಣ ಒಬ್ಬ ಸರ್ಕಾರಿ ನೌಕರ ಕಣ್ರಿ, ಅವ್ನು ತಿಂಗಳಿಗೆ ಒಂದಷ್ಟು ಸಂಬಳ ಬರ್ತಿತ್ತು. ಏನು ಇಲ್ದಿರೋ ನೀನು ಕೇವಲ 700-800 ರೂಪಾಯಿಗೆ
ಊರು ಬಿಟ್ಟು ಕದ್ದು ಓಡೋದಂತ ಅವನಿಗೆ ಇವತ್ತು ಕೋಟ್ಯಾಂತರ ರೂಪಾಯಿ ದುಡ್ಡು ಬಂತು. ಇದನ್ನು ಬಹಿರಂಗಪಡಿಸ್ಬೇಕಲ್ವಾ ಅಲ್ವಾ? ನಿನ್ ಸಾಚ ಆಗಿದ್ರೆ ಇದನ್ನು ಬಹಿರಂಗಪಡಿಸು. ಈ ಉದ್ಯಮಿ ಎಸ್ ಎಂತ ಉದ್ಯಮ ಮಾಡ್ತಿದ್ದೆ ಅದನ್ನಾದ್ರೂ ಹೇಳು ಜನರಿಗೆ. ಇಲ್ಲಿ ಫ್ಯಾಕ್ಟ್ರಿ ಮಾಡಿದ್ದ, ಆಲೆ ಮನೆ ಮಾಡಿದ್ದ, ಇಲ್ಲ ಇನ್ಯಾವ್ದಾರ ಫ್ಯಾಕ್ಟ್ರಿ ಮಾಡಿದ್ದ, ಏನ್ ಮಾಡಿದ್ದೆ ಅದನ್ನ ಹೇಳಪ್ಪ. ನಿನಗೆ ಎಲ್ಲಿಂದ ಸಂಪಾದನೆ ಮಾಡಿದೆ ಅಂತ ತಿಳಿಸೋ ಜನರಿಗೆ ಗೊತ್ತಾಗ್ಲಿ. ಸಮಾಜ ಸೇವೆ ಮಾಡ್ತಿದ್ಯಾ, ಎಲ್ಲಿಂದ ತಂದಿದ್ದೆ ದುಡ್ಡನ್ನ, ನಿನ್ನ ಹಣದ ಮೂಲ ಏನು ಅಂತ ಜನರಿಗೆ ತಿಳಿಸು. ಅವಾಗ ಒಪ್ಕೋತೀವಿ ನಾವು, ಆಯ್ತಾ? ಆಮೇಲೆ ನೀನು ಇನ್ನೊಬ್ಬರ ಬಗ್ಗೆ ಮಾತಾಡಿದ್ಯಾ. ಅವ್ರು ಯಾರು ಅಂದ್ರೆ ರವೀಂದ್ರ ಶ್ರೀಕಂಠಿ ಅವರು, ಶ್ರೀರಂಗಪಟ್ಟಣದ ಮಾಜಿ ಶಾಸಕರು. ಗೋವಾ ಮತ್ತು ಶ್ರೀಲಂಕಾಗೆ ಗೋವಾ ಶ್ರೀಲಂಕಾ ಗಡಿಸ್ತಾನ ಕಳ್ಕೊಂಡಿಲ್ಲ. ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠ ಮಗಳೇ ಕಳ್ಕೊಂಡಿರ್ಬೋದು. ಸ್ವಲ್ಪ ಗೋವಾ ಮತ್ತು ಶ್ರೀಲಂಕಾಗೆ ಗೋವಾ ಶ್ರೀಲಂಕಾ ಗಡಿಸ್ತಾನ ಕಳ್ಕೊಂಡಿಲ್ಲ. ಹಂಗೇನಾರ ಕಳ್ಕೊಂಡಿದ್ರೆ ರವೀಂದ್ರ ಶ್ರೀಕಂಠ ಮಗಳೇ ಕಳ್ಕೊಂಡಿರ್ಬೋದು. ಸ್ವಲ್ಪ ಏನ್ ಗೊತ್ತೋ ನಿನಗೆ ಅಯೋಗ್ಯ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯವ್ರ ಬಗ್ಗೆ ನಿನಗೇನು ಗೊತ್ತು? ಚುಂಚೇಗೌಡರು ಯಾರು ಅಂತ ಅಂದ್ರೆ ರವೀಂದ್ರ ಶ್ರೀಕಂಠಯ್ಯವರ ತಾತ. ಅವರು ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಅವರ ಮಗ ಶ್ರೀಕಂಠಯ್ಯ ಅತ್ಯಂತ ಶಿಸ್ತಿನ ರಾಜಕಾರಣಿ. ಮದುವೆಗೆ ತಿಥಿಗೆ ಹೋಗೋದಲ್ಲ ರಾಜಕಾರಣ ಮಾಡೋದು. ನಮ್ಮ ಕೆಲಸ ಏನಿದ್ರು ಕಾನೂನು ರೂಪಿಸೋದು, ಜನರ ಕಷ್ಟಗಳನ್ನ ಎಲ್ಲಿ ಬಗೆಹರಿಸ್ಬೇಕು, ವಿಧಾನಸೌಧದಲ್ಲಿ ಬಗೆಹರಿಸ್ಬೇಕು ಅಂತ ಕೂತ್ಕೊಂಡು ಹೋರಾಟ ಮಾಡಬೇಕು ಅನ್ನೋಂಥ ಮನಸ್ಸಿದ್ದವರು. ಅದಕ್ಕೋಸ್ಕರ ಅವ್ರು ಯಾವತ್ತೂ ಕೂಡ ನಿಂತರ ಇವಾಗ ಬಂದು ಅಲ್ಲಿ ಏನೋ ಮಾಡ್ತೀನಿ ಇಲ್ಲೇನೋ ಮಾಡ್ತೀನಿ ಬದನೆಕಾಯಿ ಮಾಡ್ತೀನಿ ಅಂತ ಮಾಡ್ದಲ್ಲ, ಮಾಡಿಬಿಟ್ಟು ದುಡ್ಡು ಕೊಟ್ಬಿಟ್ಟು ಕುಡುಕರನ್ನ ಸೃಷ್ಟಿ ಮಾಡಿ, ಜೂಜಾಟಗಳನ್ನ ಸೃಷ್ಟಿ ಮಾಡಿ, ವಂಚನೆ ಮಾಡಿ ಓಟ್ ತಗೊಂಡಲ್ಲ ಅಂತ ಥರ್ಡ್ ಕ್ಲಾಸ್ ಕೆಲಸ ಮಾಡೋಗಿದ್ದಿದ್ರು ಅವ್ರ ಜೀವನ ಪರ್ಯಂತ ಶಾಸಕರಾಗ್ತಿದ್ರು ಶ್ರೀಕಂಠಯ್ಯ. ಆದರೆ ನಾನು ನಿಷ್ಠಾವಂತ, ನಾನು ಪ್ರಾಮಾಣಿಕ, ನಾನು ಕಾನೂನು ಪ್ರಕಾರನೇ ಬದುಕ್ತೀನಿ ಅಂತ ಬದುಕಿದ್ರು. ಅದಕ್ಕೋಸ್ಕರ 7ರಿಂದ 8 ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತರು. 2013ರ ಚುನಾವಣೆ ಬಗ್ಗೆ ನಿಂಗೆ ಗೊತ್ತೇನಪ್ಪ ಉದಯ? ಅವಾಗ ನೀನು ಎಲ್ಲಿ ಜೂಜಾಡ್ತಾ ನಿಂತಿದ್ದೆ ನೀನು ಅನ್ಸುತ್ತೆ. ಯಾಕೆಂದ್ರೆ ನಿನ್ನ ಕೆಲಸನೇ ಅದಲ್ವಾ ಜೂಜಾಡ್ಸೋದು, ದುಡ್ಡು ಮಾಡೋದು. 2013ರ ಚುನಾವಣೆಯಲ್ಲಿ ಇದೇ ರವೀಂದ್ರ ಶ್ರೀಕಂಠಯ್ಯ ನನಗೆ ಟಿಕೆಟ್ ಸಿಗಿಲ್ಲ ಅನ್ನೋ ಕಾರಣಕ್ಕೆ ಬಂಡಾಯ ಇದ್ರು. ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲೂ ನಾಮಪತ್ರ ಸಲ್ಲಿಸಿದ್ರು. ಕಡೆಗೆ ಮಂಡ್ಯದಿಂದ ವಾಪಸ್ ತಗೊಂಡ್ರು, ಶ್ರೀರಂಗಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದ್ರು. ಅವರು ಸ್ಪರ್ಧೆ ಮಾಡಿದ್ದು ಒಂದೇ ಕಾರಣದಿಂದ, ನಿಮ್ಮ ಇವತ್ತಿನ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಗೆದ್ದರು. ಅದು ಗೊತ್ತಾ ನಿಮಗೆ? ಏನು ರಾಜಕಾರಣ ಮಾಡ್ತೀಯ ನೀನು? ಏನು ದೊಡ್ಡ ಹೀರೋನ ನೀನು ರಾಜಕಾರಣದಲ್ಲಿ? ರವೀಂದ್ರ ಶ್ರೀಕಂಠ ಇನ್ನು ಮನೆಯಲ್ಲಿ ನಿನ್ನ ಗಂಡಸ್ತನ ಅಲ್ಲಿ ಕಳೆದೋಗ್ಬಿಟ್ಟಿದ್ಯಾ? ಎಷ್ಟೆಷ್ಟು ಜನರು ಲಾಡಿ ಬಿಚ್ಚಿಸಿದ್ಯಾ ನೀನು? ಹಾಗಿದ್ರೆ ರವೀಂದ್ರ ಶ್ರೀಕಂಠ ಇನ್ನು ಕುಟುಂಬದ ಬಗ್ಗೆ ಮಾತಾಡೋಷ್ಟು ಗಂಡಸ್ತನ ನಿನಗಿದೆ ಅಂತಂದ್ರೆ ಎಷ್ಟು ಜನದ ಲಾಡಿ ಬಿಚ್ಚಿದ್ಯಾ ನೀನು? ನಾಚಿಕೆ ಆಗಲ್ವಾ ನಿನಗೆ? ಕಳೆದ 2019 ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಥರನೇ ಲುಚ್ಚ ಮಾತುಗಳನ್ನ ಆಡೇನೆ ನಿಖಿಲ್ ಕುಮಾರಸ್ವಾಮಿನ ಸೋಲಿಸಿದ್ದು ನೆನಪಿದ್ಯಾ? ಅವತ್ತು ನಿಮ್ಮ ಹೆಸರೇ ಗೊತ್ತಿಲ್ಲ ಯಾರಿಗೂ ಮಂಡ್ಯ ಜಿಲ್ಲೆ ಜನರಿಗೆ. ಎಲ್ಲೋ ದುಡ್ಡ ಮಾಡ್ಕೊಂಡು ದಂಧೆ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡ್ರು ನಿನಗೆ ಇಷ್ಟು ದುರಾಂಕಾರ ಇರ್ಬೇಕು ಅಂತ ಅಂದ್ರೆ, ಜೀವನ ಪರ್ಯಂತ ಚುನಾವಣೆನ ಎದುರಿಸ್ಕೊಂಡು ದುಡ್ಡನ್ನು ಎಷ್ಟೇ ದುಡ್ಡು ಕಳ್ಕೊಂಡ್ರು ಕೂಡ ಇವತ್ತಿಗೂ ರಾಜಕಾರಣ ಮಾಡ್ಕೊಂಡು ನಿಂತಿರ್ತಕ್ಕಂಥ ರವೀಂದ್ರ ಶ್ರೀಕಂಠ ಕುಟುಂಬದ ಬಗ್ಗೆ ನೀನು ಮಾತಾಡ್ತೀಯಾ? ಬಾ, ತಾಕತ್ತಿದ್ರೆ ನೀನು ರಾಜೀನಾಮೆ ಕೊಟ್ಬಿಟ್ಟು ಇವತ್ತು ಮತ್ತೆ ಒಂದು ಎಲೆಕ್ಷನ್ ಫೇಸ್ ಮಾಡು. ನಿನಗೆ ತಾಕತ್ತಿದ್ರೆ ಶ್ರೀರಂಗಪಟ್ಟಣದಲ್ಲಿ ಹೋಗಿ ನಿಂತ್ಕೊ, ರವೀಂದ್ರ ಅವ್ರು ನಿಂತ್ಕೋತಾರೆ. ಈಗ ಮರ್ಯಾದೆಯಿಂದ ಮಾತಾಡೋದು ಕಲ್ತ್ಕೊ ಮಿಸ್ಟರ್ ಉದಯ್. ನಿನ್ನ ಈ ಥರ್ಡ್ ಕ್ಲಾಸ್ ಮಾತುಗಳನ್ನ ನಿಲ್ಲಿಸು. ನಿನ್ನ ಥರ್ಡ್ ಕ್ಲಾಸ್ ಮಾತು ನಿಲ್ಲಿಸ್ತಿಲ್ಲ ಅಂತ ಅಂದರೆ ವೆಂಕಟರಮಣೇಗೌಡ, ಯಾರೋ ಸ್ಟಾರ್ ಚಂದ್ರು,
ಠೇವಣಿಗಳ್ಕೊತಾನೆ. ನಿನ್ನ ಈ ಹುಚ್ಚಾಟನ ನಿಲ್ಲಿಸ್ತಿಲ್ಲ ಅಂತ ಅಂದರೆ ಠೇವಣಿಗಳ್ಕೊತಾನೆ. ನೆನ್ಪಿಟ್ಕೊ. ಇಂಥ ದುರಹಂಕಾರದ ಮಾತುಗಳನ್ನ ಬಿಡೋ. ನೀನೇನು ಆಕಾಶದಿಂದ ಉದುರು ಹುಟ್ಟಿಲ್ಲ. ಕೆ.ಎನ್. ನಾಗೇಗೌಡರು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದರು. ಅವತ್ತು ಡಿ ಸಿ ತಮ್ಮಣ್ಣವ್ರು ಎಂಟ್ರಿ ಆದರು. ಡಿ ಸಿ ತಮ್ಮಣ್ಣ ಎಂಟ್ರಿ ಆಗಿಬಿಟ್ರು ಅಂದ ಮಾತ್ರಕ್ಕೆ ಏನಲ್ಲ. ಅವತ್ತು ನಿನ್ನ ಥರನೇ ಇವತ್ತು ನೀನು ಏನು ದುಡ್ಡು ಚೆಲ್ಲಿ MLA ಆದೋ ಅದೇ ರೀತಿ ಅವತ್ತು ಅವರು ಆಗಿದ್ದು. ಅವರ ಪತನಕ್ಕೆ ನೀನು ಬಂದಿದ್ಯಾ, ನಿನ್ನ ಪತನಕ್ಕೆ ಇನ್ನೂ 100 ಜನ ಬರ್ತಾರೆ. ಅದನ್ನು ನೆನ್ಪಿಟ್ಕೊ. ಇಲ್ಲಿ ಯಾರೂ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ ಮಿಸ್ಟರ್ ಉದಯ್. ಮೈಂಡ್ ಇಟ್. ರವೀಂದ್ರ ಶ್ರೀಕಂಠಯ್ಯನ ಬಗ್ಗೆ ಮಾತಾಡಬೇಕಾದ್ರೆ ನಾಲ್ಗೆನ ನೆಟ್ಗಿಟ್ಕೊಂಡು ಮಾತಾಡೋದು ಬೇಕು. ಏನು ತಿಳ್ಕೊಂಡಿದ್ಯಾ ರವೀಂದ್ರ ಶ್ರೀಕಂಠಯ್ಯನ ಬಗ್ಗೆ ನೀನು? ನಿನಗೆ ಟಿಕೆಟ್ ಕೊಡ್ತೀನಿ, ಹೋಗಿ ಅಂಬರೀಷ್ ಹತ್ರ ಕೇಳು ಅಂತ ಅಂದದ್ರ ಸಂದರ್ಭದಲ್ಲೂ ನನಗೆ ಅಧಿಕಾರ ಬೇಕಿಲ್ಲ, ಅವನ ಮುಂದೆ ತಲೆ ತಗ್ಸಲ್ಲ ಅಂತ ಗಂಡಸ್ತಾನೆ ಅನ್ನೋದಂತ ಅವನು ಕಣ ರವೀಂದ್ರ ಶ್ರೀಕಂಠಯ್ಯ. ಗೊತ್ತಾ ನಿನಗೆ ರವೀಂದ್ರ ಶ್ರೀಕಂಠಯ್ಯನ ತಾಕತ್ ಏನಂತ ಗೊತ್ತಾ ನಿನಗೆ? ನಾನ್ಸೆನ್ಸ್. ಇಂಥ ದುರಾಂಕ MLA ಆಗಿರೋ ದುರಾಂಕರೆಲ್ಲ ಬಿಟ್ಬಿಡೋ. ನಿನಗೆ ತಾಕತ್ ಇದ್ರೆ ಬಾ, ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ನಿಂತ್ಕೊಂಡು ನೋಡ್ತೀನಿ ನಿನಗೆ. ಗೌರವದಿಂದ ಮದ್ದೂರು ಜನ ಏನೋ ದುರಾಸೆಗೆ ಬಿದ್ದು ನಿನ್ನಂಥ ಅಯೋಗ್ಯ ನನ್ನ ಮಗನ ಆಯ್ಕೆ ಮಾಡಿದ್ದಾರೆ. ಅದನ್ನು ಉಳಿಸ್ಕೊಂಡು ಹೋಗು. ಅದು ಬಿಟ್ಟು ಇಂಥ ಚಿಲ್ಲರೆ ಕೆಲಸ, ಥರ್ಡ್ ಕ್ಲಾಸ್ ಕೆಲಸ, ದೊಡ್ಡ ದೊಡ್ಡ ನಾಯಕಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋವಂಥ ಕಚಡ ಕೆಲಸನ ಮಾಡಿದ್ರೆ ಅನುಭವಿಸ್ತೀಯ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.